ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ? ವೆಲ್ಕಮ್ ಟು ಮನಸ್ಸು ಯೂಟ್ಯೂಬ್ ಚಾನಲ್. ಮನಸ್ಸು ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪ ಅಂದರೆ 2026 ಜೂನ್ ತಿಂಗಳಿನಲ್ಲಿ ಗುರುವು ಕರ್ಕಾಟಕ ರಾಶಿಯನ್ನು ಪ್ರವೇಶಿಸಿದ್ದಾನೆ. ಇದರ ಪರಿಣಾಮವು ಕರ್ಕಾಟಕ ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಹೇಗಿರಲಿದೆ? ಕರ್ಕಾಟಕ ರಾಶಿಯವರಿಗೆ ಗುರು ಗೋಚಾರ ಫಲಿತಾಂಶ ಏನನ್ನು ಸೂಚಿಸಲಿದೆ? ಯಾವ ಸಮಯದಲ್ಲಿ ಯಾವ ಕ್ಷೇತ್ರದಲ್ಲಿ ಏನೆಲ್ಲ ಬದಲಾವಣೆಯನ್ನು ನೀವು ಕಾಣಬಹುದು ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ವಿವರವಾಗಿ ನೋಡೋಣ. ಅದಕ್ಕಿಂತ ಮುಂಚೆ ಯಾರೇನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರ್ತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ಜೊತೆಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ, ಸ್ನೇಹಿತರಿಗೆ ಹಾಗೆ ಕರ್ಕಾಟಕ ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶೇರ್ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ಗುರು ಗೋಚಾರ ಫಲಿತಾಂಶ ಹಾಗೆ ಜೂನ್ ತಿಂಗಳ ಗ್ರಹ ಸಂಚಾರದ ಪರಿಣಾಮದಿಂದಾಗಿ ನಿಮ್ಮ ಜೀವನದ ವಿವಿಧ ಅಂಶಗಳಾದ ವೃತ್ತಿ, ವ್ಯವಹಾರ, ಆರ್ಥಿಕತೆ, ಆರೋಗ್ಯ, ಶಿಕ್ಷಣ, ಕುಟುಂಬದಲ್ಲಿ ಏನೆಲ್ಲ ಬದಲಾವಣೆಯನ್ನು ಕಾಣಬಹುದು, ಯಾವ ರೀತಿಯ ಎಚ್ಚರಿಕೆ ಕ್ರಮಗಳ ಜೊತೆಗೆ ನೀವು ಮುಂದುವರಿಯಬೇಕು ಎಂಬುದನ್ನ ಇವತ್ತಿನ ವಿಡಿಯೋದಲ್ಲಿ ವಿವರವಾಗಿ ತಿಳಿಸ್ಕೊಡ್ತೀನಿ. ಜೊತೆಗೆ ಕೆಲವು ಸರಳ ಜ್ಯೋತಿಷ್ಯ ಪರಿಹಾರವನ್ನು ಇವತ್ತಿನ ವಿಡಿಯೋ ಕೊನೆಯಲ್ಲಿ ತಿಳಿಸಲಾಗಿದೆ. ಅದನ್ನು ತಪ್ಪದೆ ಅನುಸರಿಸುವುದರಿಂದಾಗಿ ಅತ್ಯಂತ ಹೆಚ್ಚಿನ ಸಕಾರಾತ್ಮಕ ಬದಲಾವಣೆಯನ್ನು ಜೀವನದಲ್ಲಿ ಕಾಣಲು ಸಾಧ್ಯವಾಗಲಿದೆ. ಈಗ ನಾವು ನೋಡೋಣ ಗುರು ಗೋಚಾರ ಫಲಿತಾಂಶ ಹೇಗಿರಲಿದೆ ಎಂದು. ದೇವಗುರು ಎಂದು ಕರೆಸಲ್ಪಡುವ ಗುರು ವೈದಿಕ ಜ್ಯೋತಿಷ್ಯದಲ್ಲಿ ಅತ್ಯಂತ ಪ್ರಭಾವಶಾಲಿ ಗ್ರಹದಲ್ಲಿ ಒಂದಾಗಿದೆ. ಇದನ್ನು ಅತ್ಯಂತ ಶುಭ ಗ್ರಹ ಎಂದು ಕರೆಯಲಾಗುತ್ತದೆ. ಇದರ ದೃಷ್ಟಿ ಅಮೃತದಂತೆ ಇರಲಿದೆ ಎಂದು ಪರಿಗಣಿಸಬಹುದು. ಆದರೆ ಗುರುವು ತನ್ನ ದೃಷ್ಟಿಯಿಂದ ಜಾತಕದ ಯಾವುದೇ ಮನೆಯ ಮೇಲೆ ಪ್ರಭಾವವನ್ನು ಹೆಚ್ಚಿಸಬಹುದಾಗಿರಲಿದೆ. ಅದಕ್ಕಾಗಿ ಸಂತೋಷ ಮತ್ತು ಸಂಪತ್ತನ್ನು ಕೂಡ ಹೆಚ್ಚಿಸುತ್ತಾನೆ, ಇದರ ಬಾಗಿಲನ್ನು ತೆರೆಯುತ್ತಾನೆ. ಗುರುವು ಈ ಪ್ರಸ್ತುತ ಸಮಯದಲ್ಲಿ ಜೂನ್ 2ರಂದು ಕರ್ಕಾಟಕ ರಾಶಿಯನ್ನು ಪ್ರವೇಶಿಸಿದ್ದಾನೆ. ಇದರ ಪರಿಣಾಮ ಹೀಗಿರಲಿದೆ. ಗುರುವನ್ನು ಮಕ್ಕಳು, ಮದುವೆ, ಸಂಪತ್ತು, ಜ್ಞಾನದ ಗ್ರಹವೆಂದು ಪರಿಗಣಿಸಲಾಗುತ್ತದೆ. ಗುರು ಚಂದ್ರನಿಂದ ಆಳಲ್ಪಡುವ ಕರ್ಕಾಟಕ ರಾಶಿಗೆ ಪ್ರವೇಶಿಸಿದ ತಕ್ಷಣ ಅದರ ಪ್ರಭಾವವು ಇದ್ದಕ್ಕಿದ್ದಂತೆ ಹೆಚ್ಚಾಗುತ್ತದೆ, ಏಕೆಂದರೆ ಅದು ಶುಭ ಗ್ರಹವಾಗಿದೆ. ಹಾಗೆ ಕರ್ಕಾಟಕ ರಾಶಿಯು ಗುರುವಿನ ಉತ್ತುಂಗ ಚಿಹ್ನೆಯಾಗಿದೆ. ಅಂದರೆ ಗುರುವು ಕರ್ಕಾಟಕ ರಾಶಿಗೆ ಬಂದ ನಂತರದಲ್ಲಿ ಉತ್ತುಂಗ ಫಲಿತಾಂಶವನ್ನು ನೀಡಲು ಪ್ರಾರಂಭಿಸುತ್ತಾನೆ. ಅಂತಹ ಪರಿಸ್ಥಿತಿಯಲ್ಲಿ ಅತ್ಯಂತ ಶುಭ ಅಂಶವನ್ನು ಹೊಂದಿರುವ ಹಾಗೆ ಶುಭವೆಂದು ಪರಿಗಣಿಸಲಾಗುವ ಗುರು ಗ್ರಹವು ತನ್ನ ಉಚ್ಚ ರಾಶಿಯಲ್ಲಿ ಬಂದಾಗ ಅದರ ಶುಭ ಫಲಿತಾಂಶವನ್ನು ನೀಡುವ ಸಾಮರ್ಥ್ಯವು ಹೆಚ್ಚಾಗುತ್ತದೆ. ಅದು ತನ್ನ ರಾಶಿಗೆ ಸ್ಥಾನಕ್ಕೆ ಅನುಗುಣವಾಗಿ ಎಲ್ಲ ರಾಶಿ ಚಕ್ರ ಚಿಹ್ನೆಯವರಿಗೂ ಶುಭ ಮತ್ತು ಅಶುಭ ಫಲಿತಾಂಶವನ್ನು ನೀಡುವ ಸಾಮರ್ಥ್ಯವನ್ನು ಹೊಂದಿರುತ್ತದೆ. ಗುರುವಿನ ಉಚ್ಚ ಸ್ಥಿತಿಯಲ್ಲಿ ಅದರ ಪರಿಣಾಮ ಹೇಗಿರಲಿದೆ? ಕರ್ಕಾಟಕ ರಾಶಿಯವರಿಗೆ ಗುರುವಿನ ರಾಶಿಚಕ್ರ ಬದಲಾವಣೆಯಿಂದಾಗಿ ಏನೆಲ್ಲ ಬದಲಾವಣೆ ಆಗಲಿದೆ ಎಂದು ನೋಡೋಣ. ಕರ್ಕಾಟಕ ರಾಶಿಯವರಿಗೆ ಗುರುವು ಮೊದಲನೆಯ ಮನೆಯಲ್ಲಿ ಸಾಗುತ್ತಾನೆ. ಅಂದರೆ ಅದು ನಿಮ್ಮ ಸ್ವಂತ ರಾಶಿಯಾಗಿರುತ್ತದೆ. ಅಲ್ಲಿ ಅದು ಉತ್ತುಂಗ ಸ್ಥಿತಿಯಲ್ಲಿ ಇರುತ್ತದೆ. ನಿಮ್ಮ ರಾಶಿಯಲ್ಲಿ ಗುರುವಿನ ಆಗಮನವು ನಿಮಗೆ ಅತ್ಯಂತ ಪ್ರಯೋಜನಕಾರಿ ಎಂದು ಸಾಬೀತುಪಡಿಸಬಹುದು. ಇದು ನಿಮ್ಮ 9ನೇ ಮತ್ತು 6ನೇ ಮನೆಯ ಅಧಿಪತಿಯಾಗಿದೆ. ಗುರುವಿನ ಈ ಸಂಚಾರವು ನಿಮಗೆ ಅಪಾರ ಯಶಸ್ಸನ್ನು ನೀಡಲಿದೆ. ಹಾಗೆ ನಿಮ್ಮ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯವು ಅಭಿವೃದ್ಧಿಗೊಳ್ಳುತ್ತದೆ. ನೀವು ಸುಂದರವಾಗಿ ಕಾಣಲು ಬಯಸುತ್ತೀರಿ. ದೈಹಿಕ ಆರೋಗ್ಯವು ಸುಧಾರಿಸಲಿದೆ. ನಿಮ್ಮ ಮುಖದ ಹೊಳಪು ಹೆಚ್ಚಾಗಲಿದೆ. ವ್ಯಕ್ತಿತ್ವವು ಬೆಳೆಯುತ್ತದೆ. ಹಾಗೆ ನೀವು ಸುಧಾರಿಸಲಿದ್ದೀರಿ. ಹಾಗೆ ಒಳ್ಳೆಯ ಕಾರ್ಯಗಳನ್ನು ಮಾಡಲಿದ್ದೀರಿ. ದಾನ, ಒಳ್ಳೆಯ ಕಾರ್ಯಗಳು ಅವನ್ನ ಮಾಡಲು ನೀವು ಬಯಸಲಿದ್ದೀರಿ. ಇದು ನಿಮ್ಮ ಖ್ಯಾತಿಯನ್ನು ಹೆಚ್ಚಿಸಲಿದೆ. ಗುರುವಿನ ಸಂಚಾರದ ಪರಿಣಾಮದಿಂದಾಗಿ ನಿಮ್ಮ ಆರೋಗ್ಯವು ಬಲಗೊಳ್ಳುತ್ತದೆ. ನಿಮ್ಮ ಮಕ್ಕಳ ಸಂತೋಷ ಸಹ ಉತ್ತಮವಾಗಿರಲಿದೆ. ನಿಮ್ಮ ಪ್ರೇಮ ವ್ಯವಹಾರದಲ್ಲಿ ಯಶಸ್ಸನ್ನು ಪಡೆದುಕೊಳ್ಳುವ ಅವಕಾಶವು ನಿಮಗೆ ಸಿಗಲಿದ್ದು, ಶಿಕ್ಷಣದ ವಿಷಯದಲ್ಲೂ ಕೂಡ ಅದೃಷ್ಟಶಾಲಿಯಾಗಿರಲಿದ್ದೀರಿ. ಗುರುವಿನ ಆಶೀರ್ವಾದದಿಂದಾಗಿ ನೀವು ಜ್ಞಾನವನ್ನು ಪಡೆಯುತ್ತೀರಿ. ವೈವಾಹಿಕ ಸಂಬಂಧದಲ್ಲಿ ವ್ಯತ್ಯಾಸಗಳನ್ನು, ವ್ಯವಸ್ಥೆಯನ್ನು
ಪರಿಹರಿಸಿಕೊಳ್ಳಲಿದ್ದೀರಿ. ಹಾಗೆ ಪರಸ್ಪರ ಪ್ರೀತಿ ಹೆಚ್ಚಾಗಲಿದೆ. ವ್ಯವಹಾರದಲ್ಲಿ ಪ್ರಗತಿಗೆ ವಿಶೇಷ ಅವಕಾಶಗಳು ನಿಮ್ಮನ್ನು ಹುಡುಕಿ ಬರಲಿದೆ. ನೀವು ಒಬ್ಬರೇ ವ್ಯವಹಾರವನ್ನು ಮಾಡಲಿದ್ದೀರಿ. ಜೊತೆಗೆ ಪಾಲುದಾರಿಕೆಯಲ್ಲಿ ಇರುವವರಿಗೂ ಕೂಡ ಈ ಸಮಯ ಲಾಭದಾಯಕವಾಗಿರಲಿದೆ. ಧಾರ್ಮಿಕ ಮತ್ತು ದೀರ್ಘ ಪ್ರಯಾಣಗಳಿಗೆ ಅವಕಾಶಗಳು ಸಿಗಲಿದೆ. ನೀವು ಜನರಿಗೆ ಸಹಾಯ ಮಾಡುವ ಅನೇಕ ರೀತಿಯ ಮನೋಭಾವವನ್ನು ಹೊಂದಿರಲಿದ್ದೀರಿ. ಹಾಗೆ ಗುರುವಿನ ಅನುಗ್ರಹದಿಂದಾಗಿ ಆರ್ಥಿಕ ಲಾಭಕ್ಕೆ ಉತ್ತಮ ಅವಕಾಶಗಳು ನಿಮಗೆ ಸಿಗಲಿದೆ. ಒಟ್ಟಾರೆಯಾಗಿ ಗುರುವು ಕರ್ಕಾಟಕ ರಾಶಿಯಲ್ಲಿ ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶಗಳು ತಮ್ಮನ್ನು ಹುಡುಕಿ ಬರಲಿದೆ. ಗುರುವಾರದಂದು ನಿಮ್ಮ ಹಣೆಯ ಮೇಲೆ ಕೇಸರಿ ಅಥವಾ ಅರಿಶಿಣದ ತಿಲಕವನ್ನು ಹಚ್ಚಿಕೊಳ್ಳಿ. ಇದರಿಂದಾಗಿ ಗುರುವಿನಿಂದ ಸಕಾರಾತ್ಮಕ ಫಲಿತಾಂಶವು ನಿಮ್ಮದಾಗಲಿದೆ. ಗುರುವಿನ ಸಕಾರಾತ್ಮಕ ಫಲಿತಾಂಶವನ್ನು ಇದು ಹೆಚ್ಚಿಸಲಿದೆ. ಇದು ಗುರುವಿನ ಸಂಚಾರದ ಫಲಿತಾಂಶವಾಗಿದ್ದು, ಜೂನ್ ತಿಂಗಳ ಗ್ರಹ ಗೋಚಾರ ಫಲಿತಾಂಶ ಹೇಗಿರಲಿದೆ? ಈ ಗ್ರಹ ಗೋಚಾರ ಫಲಿತಾಂಶವು ನಿಮಗೆ ಯಾವ ಸಮಯದಲ್ಲಿ ಯಾವ ಕ್ಷೇತ್ರದಲ್ಲಿ ಬದಲಾವಣೆಯನ್ನು ತರಲಿದೆ, ಯಾವ ರೀತಿಯ ಎಚ್ಚರಿಕೆಯನ್ನು ವಹಿಸಬೇಕು ಎಂಬುದನ್ನ ಈಗ ವಿವರವಾಗಿ ನೋಡೋಣ. ಹಾಗಾಗಿ ಇದೇ ರೀತಿ ವಿಡಿಯೋಗಾಗಿ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬಹುದು. ಹಾಗೆ ಉತ್ತಮ ರೀತಿಯ ಕಂಟೆಂಟ್ಗಳ ಜೊತೆಗೆ ಹಾಗೆ ನಿಮಗೆ ಅವಶ್ಯಕವಿದ್ದ ಮಾಹಿತಿಯ ಜೊತೆಗೆ ಮುಂದಿನ ವಿಡಿಯೋಗಳು ಬರ್ತಾ ಇರುತ್ತೆ. ಗ್ರಹ ಗೋಚಾರವನ್ನು ನಾವು ಗಮನಿಸುವುದಾದರೆ ಶುಕ್ರನ ಸಂಚಾರದ ಪರಿಣಾಮ ಹೀಗಿರಲಿದೆ. ಶುಕ್ರನು ನಿಮ್ಮ 4ನೇ ಮತ್ತು 11ನೇ ಮನೆಯ ಅಧಿಪತಿಯಾಗಿದ್ದಾನೆ. ಆದರೆ ಈ ಪ್ರಸ್ತುತ ಸಮಯದಲ್ಲಿ ಅಂದರೆ ಜೂನ್ ತಿಂಗಳಿನಲ್ಲಿ 12ನೇ ಮತ್ತು 1ನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡಲಿದ್ದಾನೆ. ಜೂನ್ 8ರವರೆಗೆ 12ನೇ ಮನೆಯಲ್ಲಿ ಸಾಗುತ್ತಿರುವ ಶುಕ್ರನಿಂದಾಗಿ ಅನೇಕ ರೀತಿಯ ಬದಲಾವಣೆ ಆಗಲಿದೆ. ಹಾಗೆ ಜೂನ್ 8ರ ನಂತರದಲ್ಲಿ ಉಚ್ಚ ಗುರುವಿನೊಂದಿಗೆ ಶುಕ್ರನು ಸೇರಲಿದ್ದಾನೆ. ಇದರಿಂದಾಗಿ ನಿಮ್ಮ ಜನ್ಮ ರಾಶಿಗೆ ಪ್ರವೇಶಿಸುತ್ತಿರುವ ಶುಕ್ರನು ಕೌಟುಂಬಿಕ ಸುಖ ಮತ್ತು ಅಪಾರ ವೈಯಕ್ತಿಕ ವರ್ಚಸ್ಸುಗಳನ್ನು ತರಲಿದ್ದಾನೆ. ಶುಕ್ರನ ಅನುಗ್ರಹ ಅತ್ಯಂತ ಶುಭದಾಯಕವಾಗಿರಲಿದೆ. ಎರಡನೇದಾಗಿ ಮಂಗಳನ ಸಂಚಾರ. ಮಂಗಳನು ನಿಮ್ಮ 5ನೇ ಮತ್ತು 10ನೇ ಮನೆಯ ಅಧಿಪತಿಯಾಗಿದ್ದಾನೆ. ಜೊತೆಗೆ ಮಂಗಳ ನಿಮಗೆ ಯೋಗಕಾರಕನು ಕೂಡ ಹೌದು. 10ನೇ ಮನೆಯಲ್ಲಿ ಹಾಗೆ 11ನೇ ಮನೆಯಲ್ಲಿ ಈ ಪ್ರಸ್ತುತ ಸಮಯದಲ್ಲಿ ತನ್ನ ಸಂಚಾರವನ್ನು ಮಾಡುತ್ತಿರುವ ಮಂಗಳನಿಂದಾಗಿ ನೀವು ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶಗಳನ್ನು ಕೂಡ ನಿರೀಕ್ಷಿಸಬಹುದು. ಜೂನ್ 21ರವರೆಗೆ 10ನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡುತ್ತಿರುವ ಮಂಗಳನಿಂದಾಗಿ ಶಕ್ತಿಯುತ ವೃತ್ತಿಪರ ರಾಜಯೋಗವನ್ನು ನಿರ್ವಹಿಸಲಿದ್ದೀರಿ. ಆ ನಂತರದಲ್ಲಿ 11ನೇ ಮನೆಗೆ ತೆರಳುವ ಮಂಗಳನಿಂದಾಗಿ ಅತ್ಯುತ್ತಮ ಆರ್ಥಿಕ ಲಾಭಗಳು ವೃತ್ತಿ ಜೀವನದಲ್ಲಿ ವಿಜಯವನ್ನು ತರಲಿದೆ. ಇದು ಮಂಗಳನಿಂದಾಗಿ ನೀವು ಈ ಜೂನ್ ತಿಂಗಳಿನಲ್ಲಿ ಪ್ರಮುಖವಾಗಿ ನೋಡುವ ಬದಲಾವಣೆಯಾಗಿರಲಿದೆ. ಹಾಗೆ ಸೂರ್ಯನ ಸಂಚಾರದ ಬಗ್ಗೆ ನಾವು ಗಮನವನ್ನು ನೀಡುವುದಾದರೆ ಸೂರ್ಯನು ನಿಮ್ಮ 2ನೇ ಮನೆಯ ಅಧಿಪತಿಯಾಗಿದ್ದಾನೆ. ಇದು ಧನಕಾರಕ ಆಗಿರಲಿದೆ. 11ನೇ ಮನೆಯಲ್ಲಿ ಮತ್ತು 12ನೇ ಮನೆಯಲ್ಲಿ ಜೂನ್ ತಿಂಗಳಿನಲ್ಲಿ ಸೂರ್ಯನ ಸಂಚಾರದ ಪರಿಣಾಮ ನಿಮಗೆ ಈ ರೀತಿಯಲ್ಲಿ ಇರಲಿದೆ. ಜೂನ್ 15ರವರೆಗೆ 11ನೇ ಮನೆಯಲ್ಲಿರುವ ಸೂರ್ಯನಿಂದಾಗಿ ಅತ್ಯುತ್ತಮ ಆದಾಯದ ಮೂಲಗಳನ್ನು ನೀವು ಪಡೆದುಕೊಳ್ಳಲಿದ್ದೀರಿ. ಆ ನಂತರದಲ್ಲಿ ಮಿಥುನ ರಾಶಿಗೆ ಅಂದರೆ 12ನೇ ಮನೆಗೆ ಸೂರ್ಯನ ಸಂಚಾರದ ಪರಿಣಾಮದಿಂದಾಗಿ ನೀವು ದೂರ ಪ್ರಯಾಣಗಳನ್ನು ಮಾಡಲಿದ್ದೀರಿ. ಆಧ್ಯಾತ್ಮಿಕ ಖರ್ಚುಗಳನ್ನು ನೋಡಲಿದ್ದೀರಿ. ಹಾಗೆ ಈ ಸಮಯದಲ್ಲಿ ಖರ್ಚುಗಳು ಕೂಡ ಒಂದಿಷ್ಟು ಹೆಚ್ಚಾಗುವ ಸಾಧ್ಯತೆ ಇರಲಿದೆ. ಖರ್ಚಿನ ಮೇಲೆ ಹಿಡಿತವನ್ನು ಸಾಧಿಸಿ. ಮುಂದಿನದ್ದಾಗಿ ಬುಧನ ಸಂಚಾರ. ಬುಧನು ನಿಮಗೆ 3ನೇ ಮತ್ತು 12ನೇ ಮನೆಯ ಅಧಿಪತಿಯಾಗಿದ್ದಾನೆ. ಆದರೆ ಈ ಪ್ರಸ್ತುತ ಸಮಯದಲ್ಲಿ 12ನೇ ಮನೆಯಲ್ಲಿ ಬುಧನ ಸಂಚಾರ ಇರಲಿದೆ. ತದಾದ ನಂತರದಲ್ಲಿ 1ನೇ ಮನೆಯಲ್ಲಿ ಬುಧನು ಸಾಗುತ್ತಾನೆ. ಜೂನ್ 22ರವರೆಗೆ 12ನೇ ಮನೆಯಲ್ಲಿರುವ ಬುಧನಿಂದಾಗಿ ದಿನನಿತ್ಯದ ಖರ್ಚುಗಳನ್ನು ಪ್ರೇರೇಪಿಸುತ್ತದೆ. ಆ ನಂತರದಲ್ಲಿ 1ನೇ ಮನೆಗೆ ಅಂದರೆ ಕರ್ಕಾಟಕ ರಾಶಿಗೆ ಬುಧನ ಸಂಚಾರವು ನಿಮ್ಮ ಖರ್ಚುಗಳನ್ನು ಚುರುಕುತನವನ್ನು ಒಂದಿಷ್ಟು ಹೆಚ್ಚಿಸಲಿದೆ. ಖರ್ಚುಗಳಿಗಿಂತ ಚುರುಕುತನ ಸಂವಹನದ ಶೈಲಿ ಉತ್ತಮವಾಗಿರುತ್ತದೆ. ಭೌತಿಕ ಪರಾಕ್ರಮವನ್ನು ತರುತ್ತದೆ. ಒಟ್ಟಾರೆಯಾಗಿ ಬುಧನು ನಿಮಗೆ ಅತ್ಯಂತ ಹೆಚ್ಚಿನ ಶಕ್ತಿಯನ್ನು ಬುದ್ಧಿಯನ್ನು ನೀಡಲಿದ್ದಾನೆ. ವಿದ್ಯಾರ್ಥಿಗಳಿಗೆ ಇದು ಉತ್ತಮವಾಗಿರಲಿದೆ. ಮುಂದಿನದ್ದಾಗಿ ಶನಿಯ ಸಂಚಾರ. ಶನಿಯು ನಿಮ್ಮ 7ನೇ ಮತ್ತು
8ನೇ ಮನೆಯ ಅಧಿಪತಿಯಾಗಿದ್ದಾನೆ. ಆದರೆ ಈ ಪ್ರಸ್ತುತ ಸಮಯದಲ್ಲಿ 9ನೇ ಮನೆಯಲ್ಲಿ ಮೀನ ರಾಶಿಯಲ್ಲಿ ಯಥಾಸ್ಥಿತಿಯಂತೆ ತನ್ನ ಸಂಚಾರವನ್ನು ಮಾಡುತ್ತಿದ್ದಾನೆ. ಭಾಗ್ಯದ ಸ್ಥಾನದಲ್ಲಿ ನೆಲೆಸಿದ್ದಾನೆ. ತಂದೆಯ ಆರೋಗ್ಯದ ಬಗ್ಗೆ ಕಾಳಜಿ ಅಗತ್ಯವೆಂದು ತಿಳಿಸುತ್ತಿದ್ದಾನೆ. ಆಧ್ಯಾತ್ಮಿಕ ಒಲವನ್ನು ಹೆಚ್ಚಿಸುತ್ತಾನೆ. ಹಾಗೆ ಸ್ಥಿರವಾದ ವೃತ್ತಿಪರ ಬೆಳವಣಿಗೆಯನ್ನು ಖಚಿತಪಡಿಸುತ್ತಾನೆ. ಶನಿಯ ಸಂಚಾರದ ಪರಿಣಾಮ ನಿಮಗೆ ಈ ಎಲ್ಲ ಬದಲಾವಣೆಯನ್ನು ಪ್ರಮುಖವಾಗಿ ತರಲಿದೆ. ಹಾಗಾದ್ರೆ ಈ ಎಲ್ಲ ಗ್ರಹ ಗೋಚಾರ ಫಲಿತಾಂಶವು ನಿಮ್ಮ ವೃತ್ತಿ ಮತ್ತು ಉದ್ಯೋಗದಲ್ಲಿ ಪ್ರಮುಖವಾಗಿ ಯಾವ ರೀತಿಯ ಬದಲಾವಣೆಯನ್ನು ತರಲಿದೆ, ಯಾವ ಗ್ರಹ ಸಂಚಾರದ ಪರಿಣಾಮ ಯಾವ ಸಮಯದಲ್ಲಿ ಹೇಗೆಲ್ಲ ಬದಲಾವಣೆಯನ್ನು ತರಬಹುದು ಎಂಬುದನ್ನ ಈಗ ವಿವರವಾಗಿ ತಿಳಿಯೋಣ. ಅದಕ್ಕಿಂತ ಮುಂಚೆ ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರ್ತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ. ಮೊದಲಿಗೆ ಕರ್ಕಾಟಕ ರಾಶಿಯವರಿಗೆ ವೃತ್ತಿ ಜೀವನದಲ್ಲಿ ಅತ್ಯಂತ ಹೆಚ್ಚಿನ ಅದ್ಭುತವಾದ ಸುವರ್ಣ ಘಟ್ಟವನ್ನು ನೀಡಲಿದೆ ಈ ತಿಂಗಳು. ನಿಮ್ಮ 10ನೇ ಮನೆ ಅಧಿಪತಿ ಮತ್ತು ಯೋಗಕಾರಕ ಮಂಗಳನು ಜೂನ್ 21ರವರೆಗೆ ದಿಗ್ಬಲದೊಂದಿಗೆ ನಿಮ್ಮ ಕರ್ಮದ ಸ್ಥಾನದಲ್ಲಿ ಇರಲಿದ್ದಾನೆ. 10ನೇ ಮನೆಯಲ್ಲಿ ಸಾಗುತ್ತಿದ್ದಾನೆ. ಇದರಿಂದಾಗಿ ಕೆಲಸದ ಸ್ಥಳದಲ್ಲಿ ನಿಮ್ಮ ಕಾರ್ಯಕ್ಷಮತೆಯು ಅಪಾರ ಮೆಚ್ಚುಗೆಯನ್ನು ಪಡೆಯಲಿದೆ. ಹಾಗೆ ನೀವು ತೆಗೆದುಕೊಳ್ಳುವ ಆಡಳಿತಾತ್ಮಕ ನಿರ್ಧಾರಗಳು ನಿಮ್ಮ ಸಂಸ್ಥೆಗೆ ಭಾರಿ ಲಾಭವನ್ನು ತಂದುಕೊಡಲಿದೆ. ಜೊತೆಗೆ ಮೇಲಾಧಿಕಾರಿಗಳ ಸಂಪೂರ್ಣ ಬೆಂಬಲವನ್ನು ಕರ್ಕಾಟಕ ರಾಶಿಗೆ ಸೇರಿದ ವ್ಯಕ್ತಿಗಳು ಪಡೆಯಲಿದ್ದಾರೆ. ಇನ್ನ ಜೂನ್ 15ರಂದು ಸೂರ್ಯನು ನಿಮ್ಮ 12ನೇ ಮನೆಗೆ ಪ್ರವೇಶಿಸುತ್ತಾನೆ. ಇದರಿಂದಾಗಿ ಬಹುರಾಷ್ಟ್ರೀಯ ಕಂಪನಿಗಳಲ್ಲಿ ಎಂಎನ್ಸಿ ಕಂಪನಿಗಳಲ್ಲಿ ಕಾರ್ಯನಿರ್ವಹಿಸುವಂತ ಅವಕಾಶಗಳನ್ನು ಪಡೆಯಲಿದ್ದೀರಿ. ಹಾಗೆ ವೃತ್ತಿಪರರಿಗೆ ಸಹಕಾರದೋತ್ತರ ಕಾರ್ಯ ಯೋಜನೆಗಳು ಕೂಡ ಬರಲಿದೆ. ಆನ್ಲೈನ್ ಪಾತ್ರದಾರರಿಗೆ, ಆನ್ಲೈನ್ ನಲ್ಲಿ ಕೆಲಸ ಮಾಡುವವರಿಗೆ ಇದು ಅತ್ಯುತ್ತಮ ಅವಕಾಶವನ್ನು ತೆರೆದುಕೊಡುತ್ತದೆ. ಒಟ್ಟಾರೆಯಾಗಿ ಸೂರ್ಯನ ಸಂಚಾರದಿಂದಾಗಿ ನೀವು ಶುಭ ಫಲಿತಾಂಶವನ್ನು ಪಡೆಯಬಹುದಾಗಿರಲಿದೆ. ಇನ್ನು ಜೂನ್ 21ರಂದು ಮಂಗಳನು ಲಾಭ ಸ್ಥಾನವನ್ನು 11ನೇ ಮನೆಗೆ ತನ್ನ ಪ್ರವೇಶವನ್ನು ಪಡೆಯುವುದರಿಂದಾಗಿ ಬಹು ನಿರೀಕ್ಷಿತ ಬಡ್ತಿ ಅಥವಾ ಬಯಸಿದ ಉದ್ಯೋಗದ ವರ್ಗಾವಣೆಯನ್ನು ಖಚಿತವಾಗಿಯೂ ಪಡೆಯಲಿದ್ದೀರಿ. ಇದು ನಿಮಗೆ ಸಂತೋಷವನ್ನು ಹೆಚ್ಚಿಸಲಿದೆ. ವೃತ್ತಿ ಕ್ಷೇತ್ರದಲ್ಲಿ ನೆಮ್ಮದಿಯ ವಾತಾವರಣವನ್ನು, ನೆಮ್ಮದಿಯ ಜೀವನವನ್ನು ಕೂಡ ನೀವು ಮಾಡಬಹುದಾಗಿರಲಿದೆ. ಇದು ಕರ್ಕಾಟಕ ರಾಶಿಯವರು ಜೂನ್ ತಿಂಗಳ ಗ್ರಹ ಸಂಚಾರದ ಪರಿಣಾಮದಿಂದಾಗಿ ಪ್ರಮುಖವಾಗಿ ನೋಡುವ ಬದಲಾವಣೆಯಾಗಿರಲಿದೆ. ಇನ್ನ ಮುಂದಿನದ್ದಾಗಿ ನಾವು ನೋಡುವುದಾದರೆ ಆರ್ಥಿಕ ಪರಿಸ್ಥಿತಿ ಹೇಗಿರಲಿದೆ, ಕರ್ಕಾಟಕ ರಾಶಿಯವರ ಸಂಪತ್ತಿನ ಗಳಿಕೆ ಹೇಗಿರಲಿದೆ ಎಂದು ಈಗ ನೋಡೋಣ. ಆರ್ಥಿಕವಾಗಿ ಈ ತಿಂಗಳು ಇಮ್ಮಡಿ ಆಶೀರ್ವಾದವನ್ನು ಗ್ರಹ ಸಂಚಾರದಿಂದಾಗಿ ನೀವು ಪಡೆಯಲಿದ್ದೀರಿ. ಜೂನ್ 21ರಂದು ಮಂಗಳನು ಲಾಭ ಸ್ಥಾನಕ್ಕೆ ಅಂದರೆ ವೃಷಭ ರಾಶಿಗೆ ಕಾಲಿಡುವುದರಿಂದಾಗಿ ರಿಯಲ್ ಎಸ್ಟೇಟ್ ವ್ಯವಹಾರಗಳು, ಹಾಗೆ ಷೇರು ಮಾರುಕಟ್ಟೆ ಹೂಡಿಕೆಗಳು ಅಥವಾ ಇಂದಿನ ಆಸ್ತಿಗಳ ಮೌಲ್ಯಗಳ ಮೂಲಕ ಬೃಹತ್ ಆರ್ಥಿಕ ಒಳ ಅರಿವನ್ನು ನೋಡಲಿದ್ದೀರಿ. ಮತ್ತೊಂದೆಡೆ ಜೂನ್ 15ರ ನಂತರದಲ್ಲಿ ನಿಮ್ಮ ಧನಾಧಿಪತಿ ಸೂರ್ಯನು 12ನೇ ಮನೆಯಾದ ವ್ಯಯ ಸ್ಥಾನಕ್ಕೆ ಹೋಗುವುದರಿಂದಾಗಿ ಈ ಸಮಯದಲ್ಲಿ ಬಹಳ ಎಚ್ಚರಿಕೆ ಅಗತ್ಯವಾಗಿರಲಿದೆ. ಹಾಗೆ ಆದಾಯವನ್ನೆಲ್ಲ ನೀವು ಸಂಪೂರ್ಣವಾಗಿ ಉಳಿತಾಯ ಮಾಡಲು ಸಾಧ್ಯವಾಗುವುದಿಲ್ಲ. ಬದಲಾಗಿ ಧಾರ್ಮಿಕ ಸಮಾರಂಭಗಳು, ಕೌಟುಂಬಿಕ ಕಾರ್ಯಕ್ರಮಗಳಿಗಾಗಿ ಅಥವಾ ದೂರ ಪುಣ್ಯಕ್ಷೇತ್ರಗಳಿಗಾಗಿ ನೀವು ಸಂತೋಷಕ್ಕಾಗಿ ಹಣವನ್ನು ಖರ್ಚು ಮಾಡಲಿದ್ದೀರಿ. ಈ ಖರ್ಚುಗಳು ನಿಮಗೆ ಯಾವುದೇ ರೀತಿಯ ಹೊರೆಯಾಗುವುದಿಲ್ಲ. ಆದರೆ ಈ ಸಮಯದಲ್ಲಿ ಉಳಿತಾಯದ ಕಡೆಗೆ ಹೆಚ್ಚಿನ ಗಮನವನ್ನು ನೀಡಲು ಸಾಧ್ಯವಾಗುವುದಿಲ್ಲ. ಹಾಗೆ ಈ ಸಮಯದಲ್ಲಿ ಸಂತೋಷ ಮತ್ತು ತೃಪ್ತಿದಾಯಕ ಜೀವನವನ್ನು ಆರ್ಥಿಕವಾಗಿ ನೀವು ನೋಡಲಿದ್ದೀರಿ. ಒಟ್ಟಾರೆಯಾಗಿ ಆರ್ಥಿಕವಾಗಿ ಉತ್ತಮ ರೀತಿಯ ಫಲಿತಾಂಶವನ್ನು ನೀವು ಪಡೆಯಬಹುದಾಗಿರಲಿದೆ. ಇನ್ನು ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಕರ್ಕಾಟಕ ರಾಶಿಯವರಿಗೆ ಈ ಜೂನ್ ತಿಂಗಳ ಗ್ರಹ ಗೋಚರ ಫಲಿತಾಂಶ ಹೇಗಿರಲಿದೆ ಎಂದು ತಿಳಿಯೋಣ. ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಆರೋಗ್ಯದ ವಿಷಯದಲ್ಲಿ ಕಳೆದ ತಿಂಗಳು ನೀವು ಅನೇಕ ರೀತಿಯ ಬದಲಾವಣೆಯನ್ನು ಅಥವಾ ಒಂದಿಷ್ಟು ಸಮಸ್ಯೆಗಳಿಂದ ಬಳಲಿದ್ದೀರಿ. ಆದರೆ ಈ ಪ್ರಸ್ತುತ ಸಮಯದಲ್ಲಿ ಶಾಶ್ವತ ಪರಿಹಾರವನ್ನು ಪಡೆದುಕೊಳ್ಳುವ ಸಾಧ್ಯತೆ ಅಧಿಕವಾಗಿ ಇರಲಿದೆ. ನಿಮ್ಮ ಜನ್ಮ ರಾಶಿಯಲ್ಲಿರುವ ಉಚ್ಚ ಗುರುವು ದೈವಿಕ ರಕ್ಷಣಾ ಕವಚದಂತೆ ಕಾರ್ಯನಿರ್ವಹಿಸುತ್ತಾನೆ. ನಿಮ್ಮ ರೋಗ ನಿರೋಧಕ ಶಕ್ತಿಯು ಅದ್ಭುತವಾಗಿ ವೃದ್ಧಿಸುತ್ತದೆ. ಹಾಗೆ ನಿಮ್ಮ ಮುಖದಲ್ಲಿ ವಿಶಿಷ್ಟವಾದ ಕಾಂತಿಯುತ ಹೊಳಪು ಗೋಚರವಾಗಲಿದೆ. ಜೂನ್ 15ರ ನಂತರದಲ್ಲಿ 12ನೇ ಮನೆಯ ಸೂರ್ಯನ ಸಂಚಾರದಿಂದಾಗಿ ಉಂಟಾಗುವ ಕಣ್ಣಿನ ಆಯಾಸ ಹಾಗೆ ತಾತ್ಕಾಲಿಕ ನಿದ್ರೆಯ ವ್ಯತ್ಯಾಸಗಳನ್ನು ನೀವು
ಈ ಸಮಯದಲ್ಲಿ ನೋಡಲಿದ್ದೀರಿ. ಯಾವುದೇ ಪ್ರಮುಖ ಆರೋಗ್ಯ ಸಮಸ್ಯೆಗಳು ನಿಮ್ಮ ಹತ್ತಿರ ಸುಳಿಯುವುದಿಲ್ಲ. ಹಾಗೆ ನಿಮ್ಮ ದಿನಚರಿಯಲ್ಲಿ ನಿಯಮಿತ ಯೋಗ ಅಥವಾ ಧ್ಯಾನವನ್ನು ಆಳವಾಗಿ ಅಳವಡಿಸಿಕೊಳ್ಳಲಿದ್ದೀರಿ. ಇದು ನಿಮಗೆ ಮಾನಸಿಕ ಪ್ರಶಾಂತತೆಯನ್ನು ಕಾಯ್ದುಕೊಳ್ಳಲು ಸಹಕಾರಿಯಾಗಿರಲಿದೆ. ಒಟ್ಟಾರೆಯಾಗಿ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶವನ್ನು ಕೂಡ ನೀವು ನೋಡಲಿದ್ದೀರಿ. ಇನ್ನ ಮುಂದಿನದ್ದಾಗಿ ಕುಟುಂಬ ಮತ್ತು ವೈಯಕ್ತಿಕ ಜೀವನಕ್ಕೆ ಸಂಬಂಧಿಸಿದಂತೆ ಯಾವೆಲ್ಲ ರೀತಿಯ ಬದಲಾವಣೆಯನ್ನು ಕಾಣಲಿದ್ದೀರಿ ಎಂದು ನೋಡೋಣ. ನಿಮ್ಮ ಕೌಟುಂಬಿಕ ಕ್ಷೇತ್ರದಲ್ಲಿ ಅತ್ಯಂತ ಆಹ್ಲಾದಕರ ಜೀವನವನ್ನು ನೀವು ಬಯಸಬಹುದು, ಹಾಗೆ ನೋಡಬಹುದಾಗಿರಲಿದೆ. ನಿಮ್ಮ ಜನ್ಮ ರಾಶಿಯಲ್ಲಿ ಉಚ್ಚ ಗುರು ಮತ್ತು ಶುಕ್ರನ ಭವ್ಯವಾದ ಸಂಯೋಜನೆಯಿಂದಾಗಿ ನಿಮ್ಮ ಸಂಗಾತಿಯೊಂದಿಗೆ ನಿಮ್ಮನ್ನು ಹೆಚ್ಚು ಹತ್ತಿರವನ್ನು ಮಾಡುತ್ತದೆ. ಹಾಗೆ ಈ ಸಮಯದಲ್ಲಿ ಕುಟುಂಬದಲ್ಲಿ ಶಾಂತಿ, ಮಧುರತೆ, ಆತ್ಮೀಯತೆ ಸಂಬಂಧಗಳು ಬೆಳೆಯಲಿದೆ. ಸ್ನೇಹಿತರ ಭೇಟಿ ಹಾಗೆ ಸ್ನೇಹಿತರಿಂದ ಅತ್ಯಂತ ಹೆಚ್ಚಿನ ಸಕಾರಾತ್ಮಕ ಬಲವನ್ನು ನೀವು ಹೊಂದಲಿದ್ದೀರಿ. ವಿವಾಹ ಸಂಬಂಧಗಳಲ್ಲಿ ಇರುವಂತಹವರು, ವಿವಾಹ ಸಂಬಂಧಗಳನ್ನು ಹುಡುಕುತ್ತಿರುವವರಿಗೆ ಗುರುವಿನ ಶುಭ ದೃಷ್ಟಿಯಿಂದಾಗಿ ಲಗ್ನದಲ್ಲಿ ಮಂಗಳಕರ ಗ್ರಹಗಳ ಗೋಚಾರ ಫಲಿತಾಂಶ ನಿಶ್ಚಯವಾಗಲಿದೆ. ಹಾಗೆ ಈ ತಿಂಗಳು ಅತ್ಯಂತ ಸೂಕ್ತವಾಗಿರಲಿದೆ ನಿಮ್ಮ ವಿವಾಹ ಪ್ರಸ್ತಾಪನೆಗೆ. ಸಂತಾನ ಪ್ರಾಪ್ತಿಗಾಗಿ ಹಂಬಲಿಸುತ್ತಿರುವ ವಿವಾಹಿತರು ಈ ಸಮಯದಲ್ಲಿ ಶುಭ ಸುದ್ದಿಯನ್ನು ಕೂಡ ಪಡೆಯಬಹುದಾಗಿದೆ. ಪವಿತ್ರವಾದ ಸಮಾರಂಭ ವಾತಾವರಣ ಈ ಸಮಯದಲ್ಲಿ ಉಂಟಾಗಲಿದೆ. ಇದು ಪ್ರಮುಖವಾಗಿ ವೈವಾಹಿಕ ಜೀವನದಲ್ಲಿ ನೀವು ನೋಡುವ ಬದಲಾವಣೆಯಾಗಿದ್ದು, ಇನ್ನು ಸ್ವ ಉದ್ಯೋಗ, ವ್ಯಾಪಾರ, ವ್ಯವಹಾರವನ್ನು ಮಾಡುತ್ತಿರುವ ಕರ್ಕಾಟಕ ರಾಶಿಗೆ ಸೇರಿದ ಸ್ವ ಉದ್ಯೋಗಿಗಳು ಯಾವ ರೀತಿಯ ಬದಲಾವಣೆಯನ್ನು ನೋಡಲಿದ್ದಾರೆ ಎಂದು ತಿಳಿಯೋಣ. ಅದಕ್ಕಿಂತ ಮುಂಚೆ ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರಿಬೇಡಿ. ಸ್ವತಂತ್ರವಾಗಿ ವ್ಯಾಪಾರವನ್ನು ಮಾಡುತ್ತಿರುವ ವ್ಯಾಪಾರಸ್ಥರಿಗೆ ಗ್ರಹಗಳು ಸಂಪೂರ್ಣವಾಗಿ ಅನುಕೂಲಕರವಾಗಿರಲಿದೆ. ಜೂನ್ 2ರಂದೇ ಉಚ್ಚ ಗುರುವು ನಿಮ್ಮ ಜನ್ಮ ರಾಶಿಗೆ ಪ್ರವೇಶವನ್ನು ಪಡೆದಿರುವುದರಿಂದಾಗಿ ನಿಮ್ಮ 7ನೇ ಮನೆಯಾದ ವ್ಯಾಪಾರ ಸ್ಥಾನವನ್ನು ನೇರವಾಗಿ ದೃಷ್ಟಿ ಇಟ್ಟಿರುವುದರಿಂದಾಗಿ ವ್ಯಾಪಾರ ಪಾಲುದಾರರೊಂದಿಗಿನ ದೀರ್ಘಕಾಲದ ವಿವಾದಗಳು ಅಥವಾ ಭಿನ್ನಾಭಿಪ್ರಾಯಗಳು ಮರೆಯಾಗಲಿದೆ. ನಿಮ್ಮ ಉದ್ಯಮವು ಹೆಚ್ಚು ಲಾಭದಾಯಕ ಹಾದಿಯನ್ನು ದೃಢೀಕರಿಸುತ್ತದೆ. ಹಾಗೆ ಜೂನ್ 8ರ ನಂತರ ನಿಮ್ಮ ಲಾಭ ಮತ್ತು ಸುಖ ಸ್ಥಾನದ ಅಧಿಪತಿಯಾದ ಶುಕ್ರನು ಜನ್ಮ ರಾಶಿಯಲ್ಲಿ ಗುರುವಿನೊಂದಿಗೆ ಸೇರುವುದರಿಂದಾಗಿ ಇದು ನಿಮ್ಮ ಸೃಜನಶೀಲ ಕಲೆಗಳು ಹಾಗೆ ಮನರಂಜನಾ, ಸೌಂದರ್ಯ ವರ್ಧಕಗಳು ಹಾಗೆ ರೆಸ್ಟೋರೆಂಟ್ ಕ್ಷೇತ್ರದಲ್ಲಿ ಇರುವವರಿಗೆ ಉತ್ತಮ ರೀತಿಯ ಗ್ರಾಹಕರ ದಟ್ಟಣೆಯನ್ನು ನೀಡಲಿದೆ. ಗಣನೀಯವಾಗಿ ಗ್ರಾಹಕರು ಹೆಚ್ಚಾಗಲಿದ್ದಾರೆ. ನಿಮ್ಮ ಕಾರ್ಪೊರೇಟ್ ಬ್ರ್ಯಾಂಡ್ ಮೌಲ್ಯಗಳ 10 ಪಟ್ಟು ಹೆಚ್ಚಾಗಲಿದೆ. ಹೊಸ ಬಂಡವಾಳಗಳನ್ನು ಹೂಡಲು ಅಥವಾ ವಿಸ್ತರಣೆ ಯೋಜನೆಗಳನ್ನು ಕಾರ್ಯಗತಗೊಳಿಸಲು ಇದು ಉತ್ತಮವಾಗಿರಲಿದೆ. ಇದು ಪ್ರಮುಖವಾಗಿ ಸ್ವ ಉದ್ಯೋಗವನ್ನು ಮಾಡುತ್ತಿರುವ ಕರ್ನಾಟಕ ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಉತ್ತಮ ರೀತಿಯ ಫಲಿತಾಂಶವನ್ನು ನೀಡುವ ಸಮಯವಾಗಿರಲಿದೆ. ಇನ್ನು ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ರಾಶಿಗೆ ಸೇರಿದ ವಿದ್ಯಾರ್ಥಿಗಳು ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದಾರೆ ಎಂದು ನೋಡೋಣ. ವಿದ್ಯಾರ್ಥಿಗಳಿಗೆ ಇದು ಅಸಾಧಾರಣವಾದ ಸಕಾರಾತ್ಮಕ ಅವಧಿಯಾಗಿರಲಿದೆ. ವಿದ್ಯಾಕಾರಕನಾದ ಗುರುವು ನಿಮ್ಮ ಜನ್ಮ ರಾಶಿಯಲ್ಲಿ ಉಚ್ಚ ಸ್ಥಿತಿಯಲ್ಲಿ ಇರುವುದರಿಂದಾಗಿ ನಿಮ್ಮ ಗ್ರಹಣ ಸಾಮರ್ಥ್ಯ ಮತ್ತು ಏಕಾಗ್ರತೆ ಅದ್ಭುತವಾಗಿರಲಿದೆ. ಹಾಗೆ ಜೂನ್ 22ರಂದು ಬುಧನು ಕೂಡ ನಿಮ್ಮ ರಾಶಿಗೆ ಪ್ರವೇಶಿಸುವುದರಿಂದಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಹಾಜರಾಗುತ್ತಿರುವ ವಿದ್ಯಾರ್ಥಿಗಳು ಉತ್ತಮ ಶ್ರೇಣಿಯನ್ನು ಪಡೆಯುತ್ತಾರೆ. ಉನ್ನತಾಭ್ಯಾಸಕ್ಕಾಗಿ ವಿದೇಶಕ್ಕೆ ಹೋಗುವ ಗುರಿ ಹೊಂದಿರುವವರಿಗೆ ಉತ್ತಮ ರೀತಿಯ ಯಶಸ್ಸು ಸಿಗಲಿದೆ. ಇದು ಪ್ರಮುಖವಾಗಿ ಗ್ರಹ ಸಂಚಾರದಿಂದಾಗಿ ಕರ್ಕಾಟಕ ರಾಶಿಯವರು ಜೂನ್ ತಿಂಗಳಿನಲ್ಲಿ ನೋಡುವ ಬದಲಾವಣೆಗಳಾಗಿರಲಿದೆ. ಇನ್ನ ಈ ಸಮಯದಲ್ಲಿ ತಪ್ಪದೆ ನೀವು ಮಾಡಬೇಕಾದ ಕೆಲ ಸರಳ ಜ್ಯೋತಿಷ್ಯ ಪರಿಹಾರವನ್ನು ನೋಡೋಣ. ಅದನ್ನು ಯಾವುದಕ್ಕಾಗಿ ಮಾಡಬೇಕು, ಅದರಿಂದಾಗಿ ಏನೆಲ್ಲ ಫಲಿತಾಂಶಗಳು ನಿಮಗೆ ಸಿಗಲಿದೆ ಎಂಬುದನ್ನು ಕೂಡ ವಿವರವಾಗಿ ತಿಳಿಯೋಣ. ಈಗ ನಿಮ್ಮ ಜನ್ಮ ರಾಶಿಯಲ್ಲಿ ನಡೆಯುತ್ತಿರುವ ಉಚ್ಚ ಗುರುವಿನ ಯೋಗದ ಸಂಪೂರ್ಣ ಲಾಭವನ್ನು ಪಡೆಯಲು ಹಾಗೆ 12ನೇ ಮನೆಯಲ್ಲಿರುವ ಸೂರ್ಯನಿಂದ ಉಂಟಾಗುವ ಅನಗತ್ಯ ಖರ್ಚುಗಳನ್ನು ತಡೆಯಲು ಈ ಕೆಲ ಸರಳ ಪರಿಹಾರವನ್ನು ಅನುಸರಿಸಿ. ಮೊದಲಿಗೆ ದಕ್ಷಿಣಾಮೂರ್ತಿ ಸ್ತೋತ್ರ. ಹೌದು, ಉಚ್ಚ ಗುರುವಿನ ದೈವಿಕ ಆಶೀರ್ವಾದವನ್ನು ಶಾಶ್ವತವಾಗಿ ಭದ್ರಪಡಿಸಿಕೊಳ್ಳಲು ಪ್ರತಿ ಗುರುವಾರ ಹಳದಿ ವಸ್ತ್ರವನ್ನು ಧರಿಸಿ
ಶ್ರೀ ದಕ್ಷಿಣಾಮೂರ್ತಿ ಸ್ತೋತ್ರವನ್ನು ಪಠಿಸಿ ಅಥವಾ ಆಲಿಸಿ. ಇದು ನಿಮಗೆ ಅತ್ಯಂತ ಹೆಚ್ಚಿನ ಶುಭದಾಯಕವಾಗಿರಲಿದೆ. ಇನ್ನ ಎರಡನೇದಾಗಿ ಸೂರ್ಯನ ಆರಾಧನೆ. ಜೂನ್ 15ರ ನಂತರ 12ನೇ ಮನೆಯಲ್ಲಿರುವ ಸೂರ್ಯನಿಂದಾಗಿ ಉಂಟಾಗುವ ಸಣ್ಣ ಪುಟ್ಟ ಕಣ್ಣಿನ ಆಯಾಸ ಅಥವಾ ಸಂಪತ್ತಿನ ನಷ್ಟವನ್ನು ತಡೆಯಲು ಮುಂಜಾನೆ ಸೂರ್ಯ ನಮಸ್ಕಾರವನ್ನು ಅಭ್ಯಾಸ ಮಾಡಿಕೊಳ್ಳಿ. ಹಾಗೆ ನಿಯಮಿತವಾಗಿ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಿಸಿ. ಇದು ನಿಮಗೆ ಅತ್ಯಂತ ಹೆಚ್ಚಿನ ಸಕಾರಾತ್ಮಕ ಬದಲಾವಣೆಯನ್ನು ಹಾಗೆ ಅಂಶಗಳನ್ನು ನೀಡಲಿದೆ. ಇದು ನಿಮಗೆ ಹೆಚ್ಚಿನ ಶುಭದಾಯಕವೂ ಕೂಡ ಆಗಿರಲಿದೆ. ಇದು ಇವತ್ತಿನ ವಿಡಿಯೋ ಆಗಿತ್ತು. ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಜೊತೆಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ, ಸ್ನೇಹಿತರಿಗೆ, ಕರ್ಕಾಟಕ ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶೇರ್ ಮಾಡಿ. ಇವತ್ತಿನ ವಿಡಿಯೋ ಕಮೆಂಟ್ ಬಾಕ್ಸ್ ನಲ್ಲಿ ಓಂ ಗುರುದೇವಾಯ ನಮಃ ಎಂಬ ಕಮೆಂಟ್ ಮಾಡಿ. ಹಾಗೆ ಮಹಾಲಕ್ಷ್ಮಿ ಅನುಗ್ರಹಕ್ಕಾಗಿ ಓಂ ಮಹಾಲಕ್ಷ್ಮೀ ನಮಃ ಎಂಬ ಕಮೆಂಟ್ ಮಾಡಿ. ಹಾಗೆ ಮುಂದಿನ ಯಾವ ವಿಷಯದ ಬಗ್ಗೆ ನೀವು ತಿಳ್ಕೋಬೇಕು ಅನ್ಕೊಂಡಿರ್ತೀರಾ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಬಹುದು ಅಂತ ಹೇಳ್ತಾ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ.